ಹಾಕ್ಸಿದ್ದು ಮತ್ತೆ ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ ಮಾತಾಡಿ. ನಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ. ಸುಮ್ಮನೆ ಆಯ್ತು ಸರ್ ಆರ್ಮಿನಲ್ಲಿ ದುಡ್ಡಿದೆ, ನಾವು ಸಂತೋಷ, ನಾವು ಗೌರವ ಕೊಡ್ತೀವಿ, ಇವಾಗಲೂ ಗೌರವ ಕೊಡ್ತೀವಿ. ಮತ್ತೆ ಆರ್ಮಿನಲ್ಲಿ ದುಡ್ದಿರಂತಂದ್ರೆ ಸುಮ್ಮನೆ ಅವರು ಏನು ದುಡ್ಡಿಲ್ಲ ಸರ್. ಆರ್ಮಿ ದೇಶ ಕಾದಿದ್ದಾರೆ, ಅವರು ನಾನು ನೋಡಿದ್ದು ಸರ್. ಆರ್ಮಿನಲ್ಲಿ ದುಡ್ದವ್ರು ಸುಮ್ಮನೆ ದುಡಿತಾರೆ, ಅಣ್ಣನ್ಗೆ ತಪ್ಪಾಗುತ್ತೆ. ಅಧಿಕಾರಿ ಇದ್ಕೊಂಡು ಕಾರ್ ನೋಡ್ತಾರೆ, ಮುಚ್ಕೊಂಡಿರಲ್ಲ ಮಾಡ ಏನಿಲ್ಲ ಅಂತ ಇದೆ. ಒಬ್ಬ ಅಧಿಕಾರಿ ತಾನು ನೀನು ಅವ್ರು ಮಾಡೋದು ಕರೆಕ್ಟ್ ಅಲ್ಲ. ಎಷ್ಟು ಜನರು ಇದ್ದೀರಾ ನಿಮ್ಗೆ ಒಳ್ಳೇದಾಗೋದಿಲ್ಲ. ನೀವು ಹೋಗ್ತಾ ಇದೀಯಾ, ದಯವಿಟ್ಟು ನೀವು ಹೋಗ್ತಾ ಇರೋದು ರಾಂಗು. ನಾನು ಸುರೇಶ್ ಇಲ್ಲ, ಈಗ ರಾಂಗ್ ಈ ತರ ಎಲ್ಲ ಮಾಡಬಾರ್ದು. ಏನೋ ಬೇರೆ ಮಾಡ್ಕೊಂತೀರಾ, ಇದಕ್ಕೆಲ್ಲ ಯಾಕೆ? ದೇವರು ಒಳ್ಳೇದ್ ಮಾಡೋದಿಲ್ಲ, ನೀವು ಬಿಡ್ರಿ. ಡಿಸ್ಟರ್ಬೆನ್ಸ್ಗೆ ಎಲ್ಲಾರಿ ದೇಶದಲ್ಲೆಲ್ಲ ಡಿಸ್ಟರ್ಬ್ ಇರೋದು ಅರ್ಥ ಇದೆ. ಅದಕ್ಕೆ ಸಾಹೇಬ್ರು ಬಂದಿದ್ದಾರೆ, ಸಾಹೇಬ್ರು ಸಮ್ಮುಖದಲ್ಲೇ ಮಾಡ್ಕೊಡಿ. ಸ್ಕೆಚ್ ಏನಾದ್ರು ಆಗಿ ದುರಸ್ತಿಯಾಗಿ ಏನಾದ್ರು ನಿಮ್ಗೆ ಕೊಟ್ಟಿದ್ರೆ ದುರಸ್ತಿ ಆಗಿದ್ರೆ ಸ್ಕೆಚ್ ಆದ್ಮೇಲೆ ತಾನೇ ಆಗುತ್ತೆ. ಈಗ ಇನ್ನೂ ಗ್ರಾಂಟೇ ಆಗಿಲ್ಲ ಸರ್. ಗ್ರಾಂಟ್ ಮಾಡೋಕೆ ಸ್ಕೆಚ್ ಮಾಡ್ತಾ ಇರೋದಲ್ಲ ಸರ್, ನೀವು ಸರ್ವೆ ಮಾಡ್ಕೊಟ್ರೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಸರ್. ಲಾಸ್ಟ್ ಟೈಮ್ ಮಾಡಿದಾಗ ಅಲ್ಲ, ಬೇರೆ ಸರ್ವೆ ಮೊಹಮ್ಮದ್ ಸಾಹೇಬ್ ಇದ್ದಿದ್ದು ಸರ್ವೆ ಅವರು ಮಾಡಿದ್ರು. ಏನು ಸ್ಟೇಟ್ಮೆಂಟ್ ಕೊಟ್ಟರು, ಓವರ್ ಲ್ಯಾಪ್ ಆಗಿದೆ ಸರ್. ನೀವು ತಕರಾರು ಸೇರಿಸಬೇಡಿ. ಓವರ್ ಲ್ಯಾಪ್ ಆಗಿದೆ. ಅದರಿಂದ ಇದು ಓವರ್ ಲ್ಯಾಪ್ ಕ್ಲಿಯರ್ ಮಾಡ್ಕೊಂಡು ಮಾಡ್ತೀವಿ. ಇವಾಗ ಡಿಟೇಲರು ಅದನ್ನೆಲ್ಲ ಡಿಸ್ಟ್ರಿಕ್ಟ್ ಸರ್ವೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮೇಡಮ್ ಅವರು ಫೋನ್ ಮಾಡಿಸಿದ್ದೀನಿ, ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಇವಾಗ ಏನಿದೆ ನೀವು ಸರ್ವೆ ಮಾಡ್ಕೊಡಿ ಸರ್, ಪ್ಲೀಸ್ ಸರ್ವೆ ಮಾಡ್ಕೊಡಿ. ಅಂದ್ರೆ ಈ ಪೊಸಿಷನ್ ಯಾರಿಗೆ ಬೆಳೆ ಬೆತ್ತಿರೋದು ನಾವೇ ಸರ್. ನಿಲ್ಸ್ಬಿಡಿ ಸರ್, 12 ಗಂಟೆಗೆ ಮಾಡಬೇಡಿ. ರಾತ್ರಿ 12 ಗಂಟೆಗೆ ನಾವು ಬರೋಕ್ಕಾಗುತ್ತೆ, ಇಲ್ಲಿ ಬರೋಕ್ಕಾಗುತ್ತೆ ಸರ್? ಮಾಡ್ಬಿಟ್ಟು ಹೋಗಿದ್ದಾರೆ. ಈಗ ನೀವ್ ಹೇಳಿದ್ರೆ ಒಂದು ಪ್ರೂಫ್ ತೋರಿಸಿ. ಎಳೆಸಂದ್ರ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ರಾಮಚಂದ್ರ ಗ್ರಾಮದ ವಾಸಿಗಳಾದಂಥ ಪರಿಶಿಷ್ಟ ಜಾತಿಗೆ ಸೇರಿದಂಥವರು. ಅವರು ಸುಮಾರು 70 ವರ್ಷಗಳ ಕಾಲಯಾನದಿಂದ ಅವರು ಸರ್ವೆ ನಂಬರ್ 125ರ ಜಮೀನಿನಲ್ಲಿ ತಲಾ ಒಬ್ಬೊಬ್ಬರು 2 ಎಕರೆ ಎಂಬಂತೆ ನಿಗದಿಪಡಿಸಿ ಅವರು ಸುಮಾರು 70 ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿದ್ದು, ಅದು ಸಾಗುವಳಿಯ ಫಾರಂ ನಂಬರ್ 53 ಎಂಬುವಂಥದ್ದನ್ನು ವಜಾ ಆದ ನಂತರ ಫಾರಂ ನಂಬರ್ 57ರ ಒಂದು ಅರ್ಜಿನಾಮವನ್ನು ಸಲ್ಲಿಸಿದ್ದು. ಇದು ಈಗಾಗಲೇ ಅದು ಸಾಗುವಳಿ ಅಂದರೆ ದರಖಾಸ್ತು ಕಮಿಟಿಯಲ್ಲಿಟ್ಟು ಸಂಬಂಧಪಟ್ಟಂಥ ನಮ್ಮ ಜನಪ್ರಿಯ ಶಾಸಕರುಗಳು ಹಾಗೂ ಬಡವರ ಬಂಧುಗಳಾದಂತಹ ನಮ್ಮ ಶಾಸಕರು ಎಸ್ ಎನ್ ನಾರಾಯಣ ಸ್ವಾಮಿಯವರು ಅದು ಗ್ರಾಮಸ್ಥರ ಅನುಮತಿಯಂತೆ ಅದನ್ನು ಪರಿಗಣಿಸಬೇಕು. ಅದು ಏಕಂತ ಹೇಳಿದ್ರೆ ಅದು ರೈತಾಪಿ ವರ್ಗಕ್ಕೆ ಸೇರಿರ್ತಕ್ಕಂಥ ಜಮೀನು. ಇದು ಒಬ್ಬ ಪೊಲೀಸ್ ಪೇದೆ ಲಕ್ಷ್ಮಣಮೂರ್ತಿ ಎಂಬುವಂಥವರು ರೈತರನ್ನು ಒಕ್ಕಲೆಬ್ಬಿಸುವುದು ಮಾತ್ರವಲ್ಲದೆ ಅವರ ಜಮೀನನ್ನು ಕಬಳಿಸಲಿಕ್ಕೆ ತನ್ನ ತಾಯಿಯ ಪಾರ್ಥಿವ ಶರೀರವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇಟ್ಟು ಧರಣಿ ಮಾಡಿ ಈ ರೈತಾಪಿ ವರ್ಗದವರು ಉಳುಮೆ ಮಾಡುವಂಥ ಜಮೀನನ್ನು ಕಬಳಿಸಬೇಕಂತೇಳ್ಬಿಟ್ಟು ಒಳಸಂಚು ರೂಪಿಸಿ ಇದನ್ನು ಕಬಳಿಸಲಿಕ್ಕೆ ಪ್ರಯತ್ನಪಟ್ಟರು. ಅದಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಅಂದರೆ ನಮ್ಮ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಾದಂಥ ಸುಜಾತ ಮೇಡಮ್ನವರವರಿಗೆ ನಾವು ಮನವಿ ಕೊಟ್ವಿ. ರೈತರು ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥದ್ದನ್ನು ಯಾರೂ ಕಬಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಅದು ಕಸೀಲಿಕ್ಕೂ ಸಾಧ್ಯವಿಲ್ಲ. ಜೊತೆಗೆ ಸ್ವಾಧೀನ ಅನುಭವದಲ್ಲಿದ್ದು ಅರ್ಜಿ ನಮೂನೆ 57 ಹಾಕ್ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಬೇರೆ ಯಾರಿಗೂ ನಾವು ಅದನ್ನು ನಾವು ಸಾಗುವಳಿ ಮಾಡೋಂಗೂ ಇಲ್ಲ, ಜೊತೆಗೆ ಅವರಿಗೆ ಅನುಮೋದನೆ ಮಾಡೋಂಗಿಲ್ಲ, ಅವರಿಗೆ ಮಂಜೂರು ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಕಾಯ್ದೆಗಳಿಲ್ಲ. ಅದಕ್ಕೆ ನಾವು ಸರ್ವೆಯನ್ನು ರದ್ದುಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ನಮ್ಮ ಮನವಿಯನ್ನು ಪುರಸ್ಕರಿಸಿ ನಮ್ಮ ಮನೆಗೆ ಸ್ಪಂದಿಸಿದರು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲೀಸ್ ಇಲಾಖಾಧಿಕಾರಿಗಳು, ನಮ್ಮ ಪೊಲೀಸ್ ರಕ್ಷಣಾಧಿಕಾರಿಗಳಾದಂಥ ನಮ್ಮ ಕಿರಣ್ ಸಾಹೇಬರು ಅವರು ಸಹ ಯಾವುದೇ ರೀತಿಯ ಗಲಭೆಗಳಿಗೆ ಆಸ್ಪದ ಕೊಡದೆ, ಅವಕಾಶಗಳನ್ನು ಕೊಡದೆ ಅದು ತಕರಾರು ಮನವಿಗಳಿಗೆ ಸ್ಪಂದಿಸಿದ ನಮ್ಮ ಸರ್ವೆ ಅಧಿಕಾರಿಗಳು ಅವ್ರಿಗೂ ಸಂದರ್ಭದಲ್ಲಿ ನಾನು ಹರೀಶ್ ಸರ್ ಅವರಿಗೆ, ನಮ್ಮ VA ಸುರೇಶ್ ರವರಿಗೆ,
ಅವರಿಗೂ ಸಹ ನಾವು ಈ ಸಂದರ್ಭ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇದನ್ನು ನಮ್ಮ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಕೃಷ್ಣ ಬೈರೇಗೌಡರಿಗೆ, ಕಂದಾಯ ಮಂತ್ರಿಗಳಿಗೆ ಕೃಷ್ಣ ಬೈರೇಗೌಡರಿಗೆ, ನಮ್ಮ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಿಗೆ, ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಮಹಾದೇವಪ್ಪ ಸಾರ್ ಅವರಿಗೆ ಎಲ್ರಿಗೂ ನಾವು ಈ ದಿನವೇ ಅವರಿಗೆ ಪತ್ರಗಳ ವ್ಯವಹಾರವನ್ನು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆದ ಕಾರಣ ನಮ್ಮ ರೈತರನ್ನು ಒಕ್ಕಲೆಬ್ಬಿಸುವಂಥ ಒಬ್ಬ ಪೊಲೀಸ್ ಪೇದೆ ಲಕ್ಷ್ಮಣಮೂರ್ತಿಯವರು ಬೇರೆಡೆಗೆ ಅವರ ತಂದೆ ಹಸುನಿಗಿದ್ದಾರೆ ಮತ್ತು ತಾಯಿಯೂ ಹಸುನಿಗಿದ್ದಾರೆ. ತಂದೆಯ ಹೆಸರಿನಲ್ಲಿ ಕಬಳಿಸಲು ಸಂಚು ರೂಪಿಸುತ್ತಿರ್ತಕ್ಕಂಥ ಈ ಲಕ್ಷ್ಮಣಮೂರ್ತಿ ಈ ದಿನ ಅಧಿಕಾರಿ ವರ್ಗದವರನ್ನು ಏಕವಚನದಲ್ಲಿ ಮಾತನಾಡುವುದು ಮಾತ್ರವಲ್ಲದೆ ಹೋಗಯ್ಯ ಬಾರಯ್ಯ ಮತ್ತು ನೀನು ಯಾವ ರೀತಿ ಸೀಟಿನಲ್ಲಿ ಕುಂತು ಕೆಲಸ ಮಾಡ್ತೀಯ ಎನ್ನುವಂಥ ರೀತಿ ನಿಟ್ಟಿನಲ್ಲಿ ಮಾತನಾಡಿದಂಥ ಆ ಲಕ್ಷ್ಮಣಮೂರ್ತಿಯವರ ವಿರುದ್ಧ ಅತಿ ಶೀಘ್ರವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಮಾಧ್ಯಮದ ಮುಂದೆ ಮತ್ತು ಇಲಾಖೆಯ ಮುಂದೆಯೂ ಸಹ ತನ್ನ ರೌಡಿ ದರ್ಪವನ್ನು ತೋರಿಸಿರ್ತಕ್ಕಂಥ ಲಕ್ಷ್ಮಣಮೂರ್ತಿಯವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಇನ್ನು ಮುಂದಿನ ಈ ದಿನ ನಾನು ಶಾಂತಮ್ಮ ಕೋಮ ನಾರಾಯಣಪ್ಪ ಕಟ್ ಮಾಡಿ ನಾರಾಯಣಪ್ಪ ಎಂಬಂಥ ಫಲಾಪೇಕ್ಷಿಗಳು ಫಾರಂ ನಂಬರ್ 57 ಅರ್ಜಿಯನ್ನು ಸಲ್ಲಿಸಿಕೊಂಡು 53 ವಜಾ ಆದ ನಂತರ 57 ಹಾಕಿಕೊಂಡು ದರಖಾಸ್ತು ಕಮಿಟಿಗೆ ಮಂಜೂರಿಗಾಗಿ ಕಾಯ್ತಾ ಇರುವಂಥ ಈ ರೈತರಿಗೆ ಮುಂದಿನ ದಿನಗಳಲ್ಲಿ ಇವರಿಗೆ ಮಂಜೂರು ಮಾಡಿ ಸಾಗುವಳಿಯನ್ನು ವಿತರಣೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ದಿನದಿಂದಲೇ ಅದಕ್ಕೆ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಹೇಳ್ಬಿಟ್ಟು ನಾವು